ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ನಾನು ಸ್ಕಂದಕುಮಾರ ಶಾಸ್ತ್ರಿ. ಇನ್ನು ಅಜ್ಞಾನವನ್ನ ದೂರ ಮಾಡುವಂತಹ ಒಂದು ಶಿವನ ಆರಾಧನೆ, ವೈಜ್ಞಾನಿಕವಾಗಿ ಅದಕ್ಕೂ ಒಂದು ಕ್ರಮವನ್ನು ಹೇಳಿದ್ದಾರೆ. ವಿಜ್ಞಾನದ ಪ್ರಕಾರವಾಗಿ ಶಿವಲಿಂಗದಲ್ಲಿರತಕ್ಕಂತಹ ವಿದ್ಯುತ್ ಶಕ್ತಿಗಳು ಅದರ ಮೇಲೆ ಜಲವನ್ನ ನಾವು ಅರ್ಚನೆ ಮಾಡಿದಾಗ ವಿದ್ಯುತ್ ಶಕ್ತಿ ಅನ್ನುವಂತಹದ್ದು ಹೊರಹೊಮ್ಮಿ ನಮಗೆ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸುವಂತಹ ಒಂದು ಪ್ರಕ್ರಿಯೆಯು ಕೂಡ ಅಲ್ಲಿ ಒಳಗೊಳ್ಳುತ್ತದೆ. ಹಾಗಾಗಿ ಅಂತಹ ಆರಾಧನೆಯು ವೈಜ್ಞಾನಿಕವಾಗಿಯೂ ಕೂಡ ನಮಗೆ ಶುಭವನ್ನೇ ಉಂಟು ಮಾಡುವಂತಹದ್ದಾಗಿದೆ ಅಂತ ಹೇಳಿ. ಇನ್ನು ವಿಚಾರ ರುದ್ರಾಭಿಷೇಕಾದಿಗಳು ಅಂತ ಹೇಳಿ, ಆತನ ಒಂದು ಎಲ್ಲಾ ದೇವತೆಗಳನ್ನು ಕೂಡ ನಾವು ಹೆಸರಿನಿಂದ ಬೇರ್ಪಟ್ಟಿಸಿಟ್ಟರೂ ಕೂಡ ಆ ಒಂದು ಶಕ್ತಿ ಚೈತನ್ಯ ಎನ್ನುವಂತಹದ್ದು ಒಂದೇ ಆಗಿರ್ತದೆ. ಅಂತಹ ಶಕ್ತಿಯನ್ನ ನಾವು ಈ ಪಂಚಾಯನತನ ಅಂತ ಹೇಳಿ ಪೂಜಾ ಪದ್ಧತಿಯಲ್ಲಿ ಗಣೇಶ, ವಿಷ್ಣು, ರುದ್ರ, ಆದಿತ್ಯ, ದುರ್ಗೆ ಅಂತ ಹೇಳಿ ವಿಭಾಗ ಮಾಡಿ ಕರೆದರೂ ಕೂಡ ಆ ಒಂದು ನಾಮದಿಂದ ಆರಾಧಿಸುವಂತಹ ಪ್ರಕ್ರಿಯೆಗಳಿಂದ ಭೇದವನ್ನು ಕಂಡರೂ ಕೂಡ ಆ ಶಕ್ತಿ ಎನ್ನುವಂತಹದ್ದು ಒಂದೇ ಆಗಿರ್ತದೆ. ಅದಕ್ಕೆ ವಿಚಾರ ವೇದದಲ್ಲಿ ಹೇಳ್ತಾರೆ, ತ್ವಂ ಬ್ರಹ್ಮ, ತ್ವಂ ವಿಷ್ಣು, ತ್ವಂ ರುದ್ರ, ತ್ವಂ ಇತ್ಯಾದಿ ರೀತಿಯಿಂದ ಆ ಎಲ್ಲ ದೇವತೆಗಳ ಅಭೇದವನ್ನು ಹೇಳ್ತಾರೆ. ತ್ವಂ ಬ್ರಹ್ಮ, ತ್ವಂ ವಿಷ್ಣು, ತ್ವಂ ರುದ್ರ, ವಿಷ್ಣುವೇ ರುದ್ರನಾಗಿರ್ತಾನೆ, ರುದ್ರನೇ ವಿಷ್ಣುವಾಗಿರ್ತಾನೆ ಅಂತ ಹೇಳಿ. ಹಾಗಾಗಿ ಆ ಒಂದು ಶಕ್ತಿಯ ಆರಾಧನೆ ಎನ್ನುವಂತಹದ್ದು ಅಲ್ಲಿ ಪ್ರಧಾನವಾಗಿರ್ತದೆ. ವಿಶೇಷವಾಗಿ ರುದ್ರ ಅಂತ ಹೇಳಿ ಶಕ್ತಿಯ ಸ್ವರೂಪವನ್ನು ತೆಗೆದುಕೊಂಡಾಗ ಅಲ್ಲಿ ಬಿಲ್ವಾರ್ಚನೆ, ಭಸ್ಮಾರ್ಚನೆ, ರುದ್ರಾಭಿಷೇಕ ಇವೆಲ್ಲ ಮಹತ್ತರವಾದಂತಹ ಘಟ್ಟಗಳು ಅಂತ ಅನಿಸಿಕೊಳ್ತವೆ. ಇನ್ನೊಂದು ವಿಡಿಯೋ ಮುಖಾಂತರವಾಗಿ ಮತ್ತೊಮ್ಮೆ ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ನಾವು ಭೇಟಿಯಾಗೋಣ.